ರಾಜ್ಯಕ್ಕೆ ಅದರಲ್ಲೂ ಮಲೆನಾಡು ಕರಾವಳಿ ಜಿಲ್ಲೆಗಳಿಗೆ ಆರ್ಥಿಕವಾಗಿ ಬಲವನ್ನು ತಂದುಕೊಡಬಲ್ಲ ಅಡಕೆ ವಿರುದ್ಧ ವಿದೇಶಿ ಲಾಬಿಗೆ ಕೊನೆಯೇ ಇಲ್ಲವಾಗಿದೆ. ಈಗ ಕೆಲವು ತಿಂಗಳ ಹಿಂದಷ್ಟೇ ಅಡಕೆ ಕ್ಯಾನ್ಸರ್ ಕಾರಕ ಎಂಬ ಹುಯಿಲೆಬ್ಬಿಸಿ ವ್ಯವಸ್ಥಿತ ಅಪಪ್ರಚಾರವನ್ನು ಮಾಡಲಾಗಿತ್ತು. ಇದು ಬಗ್ಗೆ ನಿಮಗೆ ಗೊತ್ತೇ ಇದೆ. ಇದೀಗ ಅಡಕೆ ಮರದ ಹಾಳೆಗಳಿಂದ ತಯಾರಿಸಲಾದ ತಟ್ಟೆಯಲ್ಲಿನ ಕೆಲ ಅಂಶಗಳು ಆರೋಗ್ಯಕ್ಕೆ ಹಾನಿಕಾರಕ ಎಂಬ ಕುಂಟು ನೆಪವನ್ನು ಮುಂದಿಟ್ಟು ಅಮೆರಿಕ ಇದನ್ನು ನಿಷೇಧ ಮಾಡಲು ಮುಂದಾಗಿದೆ. ಇದರಿಂದಾಗಿ ಇದನ್ನೇ ಉದ್ಯಮವಾಗಿಸಿಕೊಂಡು ಕುಟುಂಬವನ್ನು ಪೊರೀತಾ ಇದ್ದವರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿ ಅಡಿಕೆ ತಟ್ಟೆ ಉದ್ಯಮ ಪ್ರಾರಂಭಿಸಿದವರು, ಬ್ಯಾಂಕ್ಗಳಿಂದ ಸಾಲ ಸೇರಿದಂತೆ ಇನ್ನಿತರ ವ್ಯವಹಾರ ಮಾಡಿಕೊಂಡವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಏನಿದು ವಿದೇಶಿ ಲಾಬಿ? ಯಾಕೆ ಅಡಕೆಯ ಮೇಲೆಯೇ ಪದೇ ಪದೇ ಇಂಥ ದಾಳಿಗಳಾಗುತ್ತವೆ? ನಿಜಕ್ಕೂ ಅಡಕೆ ಹಾಳೆಯಲ್ಲಿಯೂ ಆರೋಗ್ಯಕ್ಕೆ ಹಾನಿಕಾರಕವಾದಂಥ ಅಂಶಗಳಿವೆಯೇ? ಈ ಬಗ್ಗೆ ತಜ್ಞರು ಏನು ಹೇಳುತ್ತಾರೆ? ಏನಿದರ ಪರಿಣಾಮ? ಇದನ್ನೇ ನಂಬಿ ಜೀವನ ನಡೆಸುತ್ತಿರುವ ಮತ್ತು ಉದ್ಯಮವನ್ನು ನಡೆಸುತ್ತಿರುವಂಥ ಕುಟುಂಬಗಳ ಭವಿಷ್ಯಕ್ಕೆ ದಿಕ್ಕು ಯಾರು? ಸರ್ಕಾರ, ಬೆಳೆಗಾರರು, ಅಡಕೆ ಸಂಬಂಧಿತ ಸಂಸ್ಥೆಗಳು ಈ ಹಂತದಲ್ಲಿ ಏನು ಮಾಡಬೇಕು ಎಂಬಿತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಹಸಿರುವಾಸಿ ಈ ಸಂಚಿಕೆಯಲ್ಲಿ ಮಾಡಿದೆ. ನಮಸ್ಕಾರ, ನಾನು ರಾಧಾಕೃಷ್ಣ ಭಟ್ಟಿ. ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ. FDA ಆಹಾರ ಮತ್ತು ಔಷಧೀಯ ಆಡಳಿತ ಸಂಸ್ಥೆ ಅಡಕೆ ತಟ್ಟೆಯಲ್ಲಿ ಆಲ್ಕಲೈಡ್ ಎಂಬ ಹಾನಿಕಾರಕವಾದಂಥ ಅಂಶವಿದೆ, ಇದನ್ನು ಬಳಸಿದರೆ ಮನುಷ್ಯರ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರುತ್ತದೆ ಎಂಬಂಥ ವರದಿ ನೀಡಿದ್ದರಿಂದ ಭಾರತದಿಂದ ಆಮದಾಗುತ್ತಿರುವ, ಅದರಲ್ಲೂ ಮುಖ್ಯವಾಗಿ ಶಿವಮೊಗ್ಗ, ಕರಾವಳಿಯ ಜಿಲ್ಲೆಗಳಾದ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಿಂದ ರಫ್ತಾಗುತ್ತಿದ್ದ ಅಡಕೆ ತಟ್ಟೆಗಳು ಇದೀಗ ನಿಷೇಧಕ್ಕೆ ಒಳಪಟ್ಟಿವೆ ಅಮೆರಿಕದಲ್ಲಿ. ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ತಯಾರಾಗುವ ಅಡಕೆ ತಟ್ಟೆಗಳು ಮುಖ್ಯವಾಗಿ ಅಮೆರಿಕದ ಮಾರುಕಟ್ಟೆಯನ್ನೇ ಅವಲಂಬಿಸಿದ್ದವು. ಆ ದೇಶದಿಂದ ಹೆಚ್ಚೆಚ್ಚು ಆರ್ಡರ್ಗಳು ಬರುತ್ತಿದ್ದವು. ಆರ್ಡರ್ ಬಂದಂತೆ ಇಲ್ಲಿ ಉದ್ಯಮಿಗಳು ಬೇಡಿಕೆಯನ್ನು ಪೂರೈಸುವುದು ಸಹಜ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಅಮೆರಿಕದಲ್ಲಿ ಭಾರತದ ಒಂದು ಅಡಕೆ ತಟ್ಟೆಯನ್ನು ಅವರು ಹೇಳಿದ ಅಳತೆಯಲ್ಲಿ ಮಾಡಿ ರವಾನಿಸಿದರೆ ಇಲ್ಲಿನವರಿಗೆ 19 ರೂಪಾಯಿ ಸಿಗ್ತಾ ಇತ್ತು. ಇದೀಗ ಅಡಕೆ ತಟ್ಟೆ ಬ್ಯಾನ್ ಮಾಡಿರುವುದರಿಂದ ಅಲ್ಲಿಂದ ಯಾವುದೇ ಆರ್ಡರ್ಗಳು ಅಥವಾ ಆದೇಶಗಳು ಬಾರದೆ ಇಲ್ಲಿ ತಯಾರಾದ ಲೋಡ್ಗಟ್ಟಲೆ ತಟ್ಟೆಗಳು ಇಲ್ಲಿಯೇ ಕೊಳೆಯುವಂತಾಗಿದೆ. ಅಮೆರಿಕ ಬ್ಯಾನ್ ಮಾಡಿದ್ದರಿಂದ ಯುರೋಪಿಯನ್ ದೇಶಗಳಿಂದಲೂ ಬೇಡಿಕೆ ಕಡಿಮೆ ಆಗುತ್ತದೆ ಎಂತಾರೆ ಉದ್ಯಮಿಗಳು. ಅಡಿಕೆ ಹಾಳೆ ಅನ್ನೋದು ಅಡಿಕೆ ಮರದಿಂದ ಉದುರುವ ಗರಿ ಅಥವಾ ಸೋಗೆಯ ಹಿಂದಿನ ಭಾಗ ಅಥವಾ ಬುಡದ ಭಾಗ. ಇದರಿಂದ ತಟ್ಟೆಯ ಆಕಾರಕ್ಕೆ ಕತ್ತರಿಸಿಕೊಂಡು ತಯಾರು ಮಾಡಲಾಗ್ತದೆ. ಮೊದಲು ಕಚ್ಚಾ ಹಾಳೆಯನ್ನು ಅಡಿಕೆ ತೋಟದಿಂದ ತಂದು ಅದನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನೀರಿನಲ್ಲಿ ನೆನೆಸಿ ನಂತರ ತಮಗೆ ಬೇಕಾದ ಆಕಾರದಲ್ಲಿ ಡೈ ಮಾಡಿ ಗಾತ್ರ ಹಾಗೂ ವಿವಿಧ ವಿನ್ಯಾಸಕ್ಕೆ ತಕ್ಕಂತೆ ಅಡಿಕೆ ತಟ್ಟೆಯನ್ನು ಅಥವಾ ಕಪ್ಪನ್ನು, ಸಾಸರನ್ನು ತಯಾರು ಮಾಡ್ತಾರೆ ಸ್ನೇಹಿತರೆ. ಆ ನಂತರ ಅದಕ್ಕೆ ಒಂದಷ್ಟು ಪಾಲಿಶನ್ನು ಮಾಡಿ ರಫ್ತಿಗೆ ಬೇಕಾದ ರೀತಿಯಲ್ಲಿ ಪ್ಯಾಕ್ ಮಾಡಿ ಕಳಿಸಲಾಗ್ತದೆ. ಇವುಗಳನ್ನು ಹಡಗಿನ ಮೂಲಕ ಅಮೆರಿಕ ಸೇರಿದಂತೆ ವಿವಿಧ ದೇಶಗಳಿಗೆ ಇಲ್ಲಿಯವರೆಗೆ ರಫ್ತು ಮಾಡಲಾಗ್ತಾ ಇತ್ತು. ಇದನ್ನು ತಯಾರಕರಿಂದ ಅಮೆರಿಕಕ್ಕೆ ರಫ್ತು ಮಾಡಲು ಆಯಾ ಪ್ರದೇಶದಲ್ಲಿ 2-3 ಜನ ಏಜೆಂಟ್ರುಗಳು ಇರ್ತಾರೆ. ಅಡಕೆ ತಟ್ಟೆ ಉದ್ಯಮ ಸಣ್ಣದಾಗಿ ಸ್ಥಳೀಯವಾಗಿ ಬಳಸಲು ಮಾತ್ರ ಆರಂಭ ಆಗಿದ್ದು ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ನಂತರ ಇದಕ್ಕೆ ದೇಶ ವಿದೇಶಗಳಲ್ಲಿ ಬೇಡಿಕೆ ಹೆಚ್ಚಾದ ಕಾರಣ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ಮಾಡಲಾಗಿದೆ. ಇದರ ವಹಿವಾಟು ನೋಡಿ ಬ್ಯಾಂಕ್ನವರು ಲಕ್ಷಾಂತರ ರೂಪಾಯಿ ಸಾಲವನ್ನು ನೀಡುವಂತಾಯಿತು. MSME, PMGP ಹಾಗೂ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯವನ್ನು ಅಡಕೆ ತಟ್ಟೆ ತಯಾರಕರಿಗೆ ನೀಡಲಾಗ್ತಾ ಇದೆ. ಸಾಲ ಸೌಲಭ್ಯ ಪಡೆದು ಉದ್ಯಮವನ್ನು ನಡೆಸ್ತಾ ಇರುವಂಥವರು ನೂರಾರು ಜನ ಇಂಥ ಕಾರ್ಖಾನೆಯನ್ನು, ಬೃಹತ್ತಾದಂಥ ಉದ್ಯಮವನ್ನು ಆರಂಭಿಸಿದ್ದಾರೆ. ಸಾವಿರಾರು ಜನ ಇದರಲ್ಲಿ ಇದೇ ಉದ್ಯೋಗವನ್ನು ಅವಲಂಬಿಸಿಕೊಂಡು ಈ ಕಾರ್ಖಾನೆಗಳಲ್ಲಿ ದುಡಿತಾ ಇದ್ದಾರೆ. ಈಗ ಅಡಕೆ ತಟ್ಟೆಯನ್ನು ಬ್ಯಾನ್ ಮಾಡಿರೋದ್ರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಧ್ಯಪ್ರವೇಶ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಿದೆ ಸ್ನೇಹಿತರೆ. ಅಂದಹಾಗೆ ಅಮೆರಿಕದ FDA ನೀಡಿರುವಂತಹ ವರದಿಯ ಸತ್ಯಾಸತ್ಯತೆ ಕುರಿತು ಬೆಳೆಗಾರರು ಮಾತ್ರ ಅಲ್ಲ, ಅಡಕೆ ತಟ್ಟೆ ತಯಾರಕರು, ಉದ್ಯಮಿಗಳು, ವ್ಯಾಪಾರಸ್ಥರು, ವಿಜ್ಞಾನಿಗಳು, ಆರೋಗ್ಯ ತಜ್ಞರು ಸಹ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ.
ಈ ಸಂಬಂಧ ಇದರ ಸತ್ಯಾಸತ್ಯತೆಯ ಕುರಿತು ಕೃಷಿ ವಿಜ್ಞಾನಿಯೂ ಆದಂಥ, ರಾಜ್ಯದ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರೂ ಆದಂಥ ಹಾಗೂ ಕೃಷಿ ಪ್ರೊಫೆಸರ್ ಆದಂಥ ಶ್ರೀಯುತ TN ಪ್ರಕಾಶ್ ಕಮ್ಮರಡಿ ಅವರನ್ನು ಹಸಿರುವಾಸಿ ಮಾತನಾಡಿಸಿದ್ದು, ಅಮೆರಿಕದ ಮಿಥ್ಯಾರೋಪ ಹಾಗೂ ಲಾಬಿಯ ವಿರುದ್ಧ ತಾತ್ವಿಕವಾದಂಥ ಹೋರಾಟಕ್ಕೆ ಟೊಂಕ ಕಟ್ಟಿರುವ ಇವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಅಷ್ಟಕ್ಕೂ ಈ ಅಡಕೆಯ ಮೂಲಭೂತ ಸಮಸ್ಯೆ ಏನು ಅಂತ ನಿಮ್ಮ ಪ್ರಕಾರ? ನಾನು ತಿಳಿದ ಹಾಗೆ ಬೆಳೆಗಾರರು ಇವತ್ತು, ಅಡಿಕೆ ಬೆಳೆಗಾರರು ಬೆಲೆ 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 ಅನ್ನುವ ಮೋಹಪಾಶ ಅಂತ ಕರಿತೀವಿ, ಅದರಲ್ಲಿ ಸಿಲುಕಿದ್ದಾರೆ. ಒಳ್ಳೆಯ ಬೆಲೆ ಉಂಟು, ಈ ವಿಚಾರದ ಬಗ್ಗೆ ಗಮನ ಹರಿಸೋ ಸಾಧ್ಯತೆ ಇಲ್ಲ. ಆದರೆ ಸ್ವಲ್ಪ ದುರಂತ ಅಂದುಬಿಟ್ರೆ, ಅಡಿಕೆಗೆ ಯಾವ ಬೆಳೆಗೂ ಇಲ್ಲದಂತಹ ಸಹಕಾರ ಮಾರಾಟ ವ್ಯವಸ್ಥೆ ಇದೆ. ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಸಹಕಾರ ಮಾರುಕಟ್ಟೆ, ಮ್ಯಾಮ್ಕೋಸು, ತೋಟಗಾರ ಸಂಸ್ಥೆ, ನಂತರ ಬಂದಂಥ ಕ್ಯಾಂಪ್ಕೋ, ಹೀಗೆ ಈ ವ್ಯವಸ್ಥೆ ಇದೆ. ಈ ವ್ಯವಸ್ಥೆನೂ ಕೂಡ ಈ ಬಗ್ಗೆ ಹೆಚ್ಚು ಗಮನ ಹರಿಸಿದಾಗೆ ಕಾಣೋದಿಲ್ಲ. ಯಾಕೆಂದರೆ ಇವರ ಮುಖ್ಯ ಉದ್ದೇಶ ವ್ಯಾಪಾರ ಮತ್ತು ರೈತರ ಆ ಮೋಹಪಾಶದ ಬೆಲೆ ಏನುಂಟು, ಬೆಲೆ ನಿರೀಕ್ಷೆ, ಅದನ್ನು ಈಡೇರಿಸೋದು ಮಾತ್ರ ಆಗಿದೆ. ಈ ಹಂತದಲ್ಲಿ ಅಡಿಕೆ ಬೆಳೆಯ ವ್ಯಾಪ್ತಿ ಎಷ್ಟು ದೊಡ್ಡದು ರಾಜ್ಯದ ಮಟ್ಟಿಗೆ ಹೇಳೋದಾದ್ರೆ? ಅಡಿಕೆ ವಲಯದಿಂದ ಕರ್ನಾಟಕದಲ್ಲೇ ಬಹುಶಃ ಕರ್ನಾಟಕ ಇವತ್ತು ಹೆಚ್ಚು ಕಡಿಮೆ 200 ತಾಲೂಕುಗಳಲ್ಲಿ 120-130 ತಾಲೂಕುಗಳಲ್ಲಿ ಅಡಿಕೆ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿದೆ. ಬರೀ ಸಾಂಪ್ರದಾಯಿಕ ಮಲೆನಾಡು, ಕರಾವಳಿ, ಪಶ್ಚಿಮ ಘಟ್ಟ ಪ್ರದೇಶಕ್ಕಲ್ಲ. ಕರ್ನಾಟಕ ಅನ್ನುವಂಥದ್ದು ದೇಶದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯತಕ್ಕಂಥ ಪ್ರದೇಶ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಹೆಚ್ಚು ಕಡಿಮೆ 7-8 ಲಕ್ಷ ಹೆಕ್ಟರ್ ದೇಶ ಅಂತ ಹೇಳ್ತಾರೆ. ಅದರಲ್ಲಿ 14 ಲಕ್ಷ ಟನ್ ಉತ್ಪಾದನೆ ಆಗುತ್ತೆ, 140 ಲಕ್ಷ ಕ್ವಿಂಟಾಲು. ಇದು ಅಧಿಕೃತವಾಗಿ ಸಿಗದೇ ಇರತಕ್ಕಂಥದ್ದು ಬಹಳಷ್ಟು ಇದ್ದಾವೆ. ನೀವು ನೋಡ್ತಿದ್ವಿ ಕರ್ನಾಟಕದ ಈ ಬಯಲುಸೀಮೆಗಳಲ್ಲಿ ಹೋಗ್ತಾ ಇದ್ದಂಗೆ ಪ್ರತಿ ವರ್ಷನೂ ಕೂಡ ಈ ಹೊಲಗಳಲ್ಲಿ ಅಡಿಕೆ ಬರ್ತಾನೆ ಇದೆ. 14 ಸಸಿ ಇನ್ನೂ ಜಾಸ್ತಿ ಆಗ್ತವೆ. ಅದರಲ್ಲಿ ಕರ್ನಾಟಕ ಅತಿ ಹೆಚ್ಚು ಕಡಿಮೆ 80-90 ಭಾಗ ಅಡಿಕೆ ಕರ್ನಾಟಕದಲ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಕೃಷಿ ವಿಜ್ಞಾನಿ, ಕೃಷಿಯ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಸಹ ಮಾಡಿದಂಥವರು. ಹಾಗಾದರೆ ಅಡಿಕೆಯ ತಟ್ಟೆಯ ವೈಶಿಷ್ಟ್ಯ ಏನು ಅಂತ ಹೇಳ್ಬೋದಾ ಸರ್? ಈ ಅಡಿಕೆ ಹಾಳೆ ತಟ್ಟೆನ ನೀವೆಲ್ಲ ನೋಡಿದ್ರಿ, ಬಹುಶಃ ಬಳಸಿರಬಹುದು. ಇದು ವಿಶೇಷವಾಗಿ ಮಾಡಿರತಕ್ಕಂಥ ಅಡಿಕೆ ಹಾಳೆಯಲ್ಲಿ ಮಾಡಿರ್ತಕ್ಕಂಥ ತಟ್ಟೆಗಳು, ವಿವಿಧ ಆಕಾರದ ತಟ್ಟೆಗಳು. ಇದು ಆಮದು ವಿದೇಶಕ್ಕೆ ರಫ್ತಿನ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ನಮ್ಮಲ್ಲೂ ಸಿಗ್ತಾ ಇದ್ದಾವೆ. ಬಹಳಷ್ಟು ಉಪಯೋಗ ನಮಗೆಲ್ಲ ಗೊತ್ತಿದೆ. ಇದು ಪರಿಸರ ದೃಷ್ಟಿಯಿಂದ ಡಿಗ್ರೇಡೇಬಲ್, ಬಯೋಡಿಗ್ರೇಡೇಬಲ್ ಅಂತ ಕರಿತೀವಿ ನಾವು. ಉಪಯೋಗಿಸೋಕ್ಕೂ ಬಹಳ ಸುಲಭ, ಬಹಳ ಕನ್ವೀನಿಯಂಟ್. ಮನೆಗೊಂದು 10-15 ಜನ ಯಾರಾದರೆ ಅತಿಥಿಗಳು ಬಂದಾಗ ಮಾಡಬೇಕು ಅಂತ ತಟ್ಟೆ ಊಟ ಕೊಡೋದು, ತೊಳೆಯೋದು, ಇದನ್ನೆಲ್ಲ ಉಪಯೋಗಿಸಿ ಮತ್ತು ಯೂಸ್ ಆ್ಯಂಡ್ ಥ್ರೋ ಮಾಡಬಹುದು. ಪರಿಸರ ದೃಷ್ಟಿಯಿಂದ ಹಾನಿ ಶುದ್ಧ. ಎಲ್ಲಕ್ಕಿಂತ ಹೆಚ್ಚಾಗಿ ಬಹುಶಃ ಏಷ್ಯಾ ಖಂಡ ಭಾಗದಿಂದ ಈ ಅಡಿಕೆ, ಈ ಅಡಿಕೆ ಅನ್ನೋದು ಪಾಮ್ ಅನ್ನುವ ಈ ತಾಳೆ ಅಡಿಕೆ ಇವೆಲ್ಲ ಒಂದೇ ಜಾತಿಗೆ ಸೇರಿದ್ದೆವು. ಅದನ್ನು ಬಲ್ಲ ಎಲ್ಲ ವಿದೇಶಿಗರು ಮತ್ತು ಪಟ್ಟಣಿಗರು ಅಡಿಕೆಯ ಹಾಳೆಯಲ್ಲಿ ಒಂದು ಸಾಂಸ್ಕೃತಿಕ, ಅಡಿಕೆ ಹಾಳೆ ತಟ್ಟೆಯಲ್ಲಿ ಮಾಡಿರ್ತಕ್ಕಂಥಲ್ಲಿ ಸಾಂಸ್ಕೃತಿಕವಾದಂಥ ಇದಕ್ಕೆ ಒಂದು ರೀತಿಯ ಹಿನ್ನೆಲೆ ಇದೆ. ಒಂದು ಯಾವುದೋ ಸ್ಟೀಲ್ ತಟ್ಟೆಯಲ್ಲೋ ಅಥವಾ ಈ ಕಾಗದ ಬೇರೆ ಯಾವುದೋ ವಸ್ತುಗಳಿಂದ ಮಾಡಿರ್ತಕ್ಕಂಥ ತಟ್ಟೆಗಳಿಗಿಂತ ಹೆಚ್ಚಾಗಿ ಇದಕ್ಕೆ ಕಲ್ಚರಲ್ ಡೈಮೆನ್ಷನ್ಸ್ ಇದೆ. ಇದರಲ್ಲಿ ಮಾಡತಕ್ಕಂಥ ಊಟ, ಈ ಹಿನ್ನೆಲೆಯಲ್ಲಿ ಈ ತಟ್ಟೆಗಳು ಒಂದು ಉತ್ಪಾದನೆ ಆಗ್ತಾ ಇತ್ತು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. ಈ ಅಡಿಕೆಯ ಜೊತೆಗೆ ಈ ಥರ ಹಾಳೆ ತಟ್ಟೆ ಉದ್ಯಮನೂ ಕೂಡ ಬಹಳ ಕರ್ನಾಟಕದಲ್ಲಿ ದೊಡ್ಡದಾಗಿ ಬೆಳೆದಿದೆ. ಹೆಚ್ಚು ಕಡಿಮೆ 600-700 ಉದ್ದಿಮೆದಾರರು, ಸಾವಿರಾರು ಜನ ಇದನ್ನ ಉತ್ಪಾದನೆ ಮಾಡ್ತಾರೆ. ಆದರೆ ಉದ್ದಿಮೆದಾರರು ಇದನ್ನ ಉತ್ಪಾದಿಸಿ ಮಂಗಳೂರು ಬಂದಿರುವಂತೆ 3,000-5,000 ಸಾವಿರ ಟನ್ಗಳಷ್ಟು ಈ ಅಡಿಕೆ ಹಾಳೆ ತಟ್ಟೆ ಅತಿ ಹೆಚ್ಚು ಹೋಗ್ತಿರ್ತಕ್ಕಂಥ ಅಮೆರಿಕ ದೇಶಕ್ಕೆ. ಒಳ್ಳೆಯ ಒಂದು ಇದಕ್ಕೆ ಬೇಡಿಕೆ ಉಂಟು. ಹೇಳಿದ್ನಲ್ಲ, ಆ ದೇಶದಲ್ಲಿರ್ತಕ್ಕಂಥ ಏಷ್ಯಾ ಖಂಡದ ಎಲ್ಲ ಪಾಶ್ಚಿಮಾತ್ಯ ಜಗತ್ತಿನಲ್ಲಿರ್ತಕ್ಕಂಥ ಏಷ್ಯಾ ಖಂಡ,
ಭಾರತ ಇರ್ಬೋದು, ಸಿಲೋನ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಸಿಂಗಪೂರ್, ಈ ಎಲ್ಲ ಕಡೆಯಿಂದ ಯಾಕಂದ್ರೆ ಅಡಿಕೆಯ ಒಂದು ಮರ, ಹಾಳೆ, ತಟ್ಟೆ ಪರಿಚಯ ಇರುತ್ತೆ, ಬಳಸ್ತಾ ಇದ್ದಾರೆ. ನಿಜವಾಗಿ ಏನಿದು ಅಡಿಕೆ ತಟ್ಟೆ ನಿಷೇಧದ ವಿವಾದ ಯಾಕೆ ಬಂತು ಅನ್ನೋದನ್ನ ಸ್ವಲ್ಪ ವಿವರಿಸಬಹುದಾ? ಇತ್ತೀಚೆಗೆ ಅಮೆರಿಕ ಸರ್ಕಾರ ಮೇ 8ರಂದು ಒಂದು ಅಮೆರಿಕ ಸರ್ಕಾರದ ಆಹಾರ ಮತ್ತು ಔಷಧಿ ಸಚಿವಾಲಯ, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್, ಈ ಹಾಳೆಯನ್ನು ನಮ್ಮ ದೇಶಕ್ಕೆ ಬರಕ್ಕೆ ಕೂಡದು ಅನ್ನತಕ್ಕಂಥ ಇಂಪೋರ್ಟ್ ಅಲರ್ಟ್ ಕೊಟ್ಟಿದ್ದಾರೆ ಮತ್ತು ಗ್ರಾಹಕರಿಗೆ ಮತ್ತು ಕಿರಾಣಿ ಅಂಗಡಿದಾರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಇದನ್ನು ಬಳಕೆ ಆಗಕ್ಕೆ ಕೂಡದು. ಕೊಟ್ಟಂತ ಕಾರಣ ನಾ ಹೇಳಿದ್ನಲ್ಲ, ತಮಗೆ ಗೊತ್ತಿದೆಯಲ್ಲ, 2000ರಿಂದ ವ್ಯವಸ್ಥಿತ ನಡೆದಂತ ಸಂಚು. ನಿಜಕ್ಕೂ ಅಡಕೆಯಿಂದ ಆರೋಗ್ಯಕ್ಕೆ ಹಾನಿ ಇದೆಯಾ? ಒಬ್ಬ ವಿಜ್ಞಾನಿಯಾಗಿ ನೀವು ಇದನ್ನ ಏನ್ ಹೇಳ್ತೀರಾ? ಯಾವ ದೃಷ್ಟಿಯಿಂದ ನೋಡ್ತೀರಾ ಸರ್? ನಾನೊಬ್ಬ ವಿಜ್ಞಾನಿಯಾಗಿ ನನ್ನೆಲ್ಲ ಸ್ಟೇಕ್ ಅನ್ನ ಪಣ ಇಟ್ಟು ಹೇಳ್ತಾ ಇದ್ದೀನಿ. ನಾನು ಅನುಮಾನವೇ ಇಲ್ಲ ಇದು ಹುನ್ನಾರ ಅಂತ. ಯಾಕೆಂದಾಗ ಒಂದು ಗಟ್ಸ್ ಫೀಲಿಂಗ್ ಅಂತಿದೆ. ಅಡಿಕೆಯ ಪ್ರದೇಶದ ಯಾರು ಕೂಡ ಒಪ್ಪದಾರದಂತ. ಏನು, ಅಡಿಕೆಯಿಂದ ಆರೋಗ್ಯಕ್ಕೆ ಹಾನಿಕರ ಮಾತ್ರವಲ್ಲ, ಅಡಿಕೆಯ ಜೊತೆಗೆ ತಂಬಾಕು ಸೇರದಲ್ಲ. ವಿತೌಟ್ ತಂಬಾಕನ್ನು ಬಳಸಿದ್ರು ಕೂಡ ಬರಿದೇ ಅಡಿಕೆಯನ್ನು ಬಳಸುವುದರಿಂದ ಆರೋಗ್ಯಕ್ಕೆ ಹಾನಿಕರ ಮತ್ತು ಅದರಿಂದ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ ಅಂತಕ್ಕಂಥ ಒಂದು ವ್ಯವಸ್ಥಿತ ಸಂಚು ಹುನ್ನಾರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದು ಅದು ಇವತ್ತು ಸುಪ್ರೀಂ ಕೋರ್ಟ್ ಮುಂದಿದೆ. ನಾನು ಅದನ್ನು ಒಪ್ಪಿಸಲಿಲ್ಲ. ಯಾಕೆಂದಾಗ ಅಡಿಕೆಯ ಒಂದು ಅತ್ಯುತ್ಕೃಷ್ಟ ಆಹಾರ ಮತ್ತು ಆರೋಗ್ಯ, ಇದನ್ನು ನ್ಯೂಟ್ರಾಸ್ಯೂಟಿಕಲ್ ಅಂತಾರೆ. ಬರೀ ಆಹಾರ ಮಾತ್ರ ಅಲ್ಲ ಇದು, ಇದರಲ್ಲಿ ಔಷಧೀಯ ಗುಣಗಳು ಇರೋದ್ರಿಂದ ಅನಾದಿ ಕಾಲಗಳಿಂದ ವೇದದಲ್ಲಿ, ಧನ್ವಂತರಿ ನಿಘಂಟಿನಲ್ಲಿ, ಕಾಳಿದಾಸನ ವರ್ಣನೆಯಲ್ಲಿ, ಚೈನಾ, ಫ್ರಾನ್ಸ್ ದೇಶಗಳ ಪುರಾಣ ವೈದ್ಯಕೀಯ ಉಲ್ಲೇಖಗಳಲ್ಲೂ ಕೂಡ ಅಡಿಕೆಯ ಬಗ್ಗೆ ಇದರ ಔಷಧೀಯ ಗುಣಗಳು. ನಾವು ಅಡಿಕೆ ಬಳಸೋದು ಯಾಕೆ? ತಕ್ಷಣ ಆರೋಗ್ಯ, ಪಚನಕ್ರಿಯೆ ಆಗಲಿ, ಡೈಜೆಷನ್ ಜಾಸ್ತಿ ಆಗಲಿ, ಮೌತ್ ರಿಫ್ರೆಶನರ್ ಅಂತ, ಹೊಟ್ಟೆ ಹುಳ, ಹೀಗೆ ಹಲವಾರು ಜನಸಾಮಾನ್ಯರು ಕಂಡು ಇದರ ಅನುಭವವನ್ನು ಪಡೆದಂಥ ಆರೋಗ್ಯ ಲಕ್ಷಣಗಳ ಜೊತೆಗೆ ಇದರಲ್ಲಿ ಮಧುಮೇಹ ರೋಗ ಕೂಡ ಪರಿಹಾರ ಆಗುತ್ತೆ ಅನ್ನತಕ್ಕಂಥದ್ದು ವಿಜಯನಗರ, ಆಂಧ್ರದ ವಿಜಯನಗರ ಪರ್ಯಾಯ ಔಷಧಿಗಳ ಒಂದು ವಿಶ್ವವಿದ್ಯಾನಿಲಯಗಳಲ್ಲಿ ಇದು ಸಾಬೀತಾಗಿದೆ. ಜೊತೆಗೆ ಅಡಿಕೆಯಿಂದ ಅಲ್ಝಮೀರಿಂದ ಹಿಡಿದು ಇತ್ತೀಚಿನ ವರ್ಷಗಳಲ್ಲಿ ಜಪಾನ್ ದೇಶದಿಂದ ಒಂದು ಅಧಿಕೃತವಾದಂತಹ ವರದಿಯ ಪ್ರಕಾರ ಕೆಲವು ವಿಧದ ಕ್ಯಾನ್ಸರ್ಗೆ, ಮುಪ್ಪಿನ ಮರವು ಏನುಂಟು ಅದಕ್ಕಿಂತ ಹಿಡಿದು ಕ್ಯಾನ್ಸರ್, ಇವೆಲ್ಲ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಿರ್ಬೇಕಂತಾದಾಗ ಇದಕ್ಕೆ ವಿರುದ್ಧವಾಗಿ ಅಡಿಕೆಯ ಆರೋಗ್ಯಕ್ಕೆ ಹಾನಿಕರ ಕ್ಯಾನ್ಸರ್ ಅಂತಕ್ಕಂಥದ್ದು ಇದು ವ್ಯವಸ್ಥಿತ ಸಂಚು. ಇದರ ಹಿಂದೆ ದೊಡ್ಡ ಹುನ್ನಾರಗಳು ನಡೆದಿದೆ. ಯಾಕೆ ಈ ಅಡಿಕೆಯ ಮೇಲೆಯೇ ಪದೇ 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 ದಾಳಿ ನಡೀತಾ ಇರುವಂಥದ್ದು? ಅಷ್ಟಕ್ಕೂ ಹಾಳೆಯ ನಿಷೇಧದ ವಿವಾದ ಏನು ಅಂತ ನಿಮ್ಮ ಪ್ರಕಾರ? ITC ಟೊಬ್ಯಾಕೋ ಲಾಬಿ ವರ್ಕ್ ಮಾಡಿರಬಹುದು. ಯಾಕೆಂದ್ರೆ ಅವರಿಗೆ ದೊಡ್ಡ ಒಂದು ಕಾಂಪಿಟೇಟರ್ ಆಗಿದೆ ವಿಶ್ವ ಮಟ್ಟದಲ್ಲಿ. ಇದು ಸುಪ್ರೀಂ ಕೋರ್ಟ್ ಮುಂದೆ ಇರಬೇಕು ಅಂತ 2000 ನಡೀತಾ ಇದೆ. ಇರಬೇಕು ಅಂತ ಆದಾಗ ಇದನ್ನೇ ಉಲ್ಲೇಖಿಸಿ ಒಂದು ಅರ್ಥಹೀನವಾದಂತಹ ಸಂಶೋಧನೆ ವರದಿಯನ್ನು ಅಮೆರಿಕದ ಈ ಸಂಸ್ಥೆ ತಯಾರಿಸಿ ಅಡಿಕೆಯಲ್ಲಿ ಕ್ಯಾನ್ಸರಿಗೆ ಅವರು ಮುಖ್ಯ ಕಾರಣ ಅಂತ ಹೇಳ್ತಕ್ಕಂಥದ್ದು, ನೀವು ಚೊಗರು ಅಂತ ಹೇಳ್ತಿರಲ್ಲ, ಅದನ್ನು ಆಲ್ಕಲೈಡ್ ಅಂತ ಹೇಳ್ತೀನಿ. ಅಡಿಕೆಯಲ್ಲಿ ಅರೆಕೊಲಿನ್ ಅನ್ನೋ ಒಂದು ಆಲ್ಕಲೈಡ್ ಇರ್ತದೆ, ಕ್ಷಾರಬ ಅಂತ ಕರಿತೀವಿ. ಆಲ್ಕಲೈಡ್ ಅನ್ನುವಂಥದ್ದು ಯಾವುದೇ ಒಂದು ಸಸ್ಯ ಬೆಳೆಗಳಲ್ಲಿರ್ತಕ್ಕಂಥದ್ದು ನೈಸರ್ಗಿಕವಾದಂಥ ಒಂದು ರಾಸಾಯನಿಕ ವಸ್ತು. ಕಾಫಿಯಲ್ಲಿ ಕೆಫಿನ್ ಅಂತಿರುತ್ತೆ, ಟೀಯಲ್ಲಿ ಟ್ಯಾನ್, ಇವೆಲ್ಲ ಆಲ್ಕಲೈಡ್ಗಳೇ. ಇವುಗಳ ಸ್ವಲ್ಪ ಪರಿಣಾಮ ಜಾಸ್ತಿ ಇರ್ತವೆ. ಅದು ಕಾಫಿ, ಕೆಫಿನ್ಗಳೆಲ್ಲ ಸ್ವಲ್ಪ ಬ್ರೈನ್ ಸೆಲ್ ಮೇಲೆ ಮಾಡಿ ನಮ್ಮಲ್ಲಿ ಉತ್ತೇಜಕ ಇವೆಲ್ಲ ಇರ್ತವೆ, ಅನುಮಾನ ಇಲ್ಲ. ಇದು ಒಂದು ಆಲ್ಕಲೈಡ್ ಇದ್ದು, ಆದರೆ ಇದನ್ನ ಜನರೇಷನ್ ಮಾನವ ಸಮಾಜ ಇದನ್ನು ಅತ್ಯಂತ ಜಾಗರೂಕತೆಯಿಂದ ಇದರ ಆರೋಗ್ಯ ಗುಣಗಳನ್ನು ಪಡಿಬೇಕು. ಅಡಿಕೆ ನಾನು ಹೇಳಿದ್ರೆ ಇವೆಲ್ಲ ಆರೋಗ್ಯಕ್ಕೆ ಮೂಲ ಕಾರಣನೂ ಇದೆ.
ಅದನ್ನು ಯಾವ ರೀತಿ ಬಳಸಬೇಕು ಅನ್ನತಕ್ಕಂಥದ್ದಕ್ಕೆ ಒಂದು ಈಕ್ವೇಶನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಡಿಕೆಯಲ್ಲಿ ಯಾವ ಥರ ಮಾಡಬೇಕು, ಅಡಿಕೆ ಜೊತೆಗೆ ವೀಳ್ಯದೆಲೆ ಹಾಕಬೇಕು, ಅಡಿಕೆಯಲ್ಲಿ ಪಂಚ ಸುಗಂಧಿಕಂ ಅಂತ ಬಳಸ್ತಾರೆ, ಜಗಿದು 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 ನುಂಗಬೇಕು. ಈ ಎಲ್ಲ ಒಂದು ಪದ್ಧತಿ ಮೂಲಕ ನಮ್ಮ ಈ ಒಂದು ಭಾರತೀಯ ಒಂದು ಆಹಾರ ಸಂಸ್ಕೃತಿಯಲ್ಲಿ ಹಾಸುಕ್ಕಾಗಿ ಬೆಳೆಸ್ಕೊಂಡು ಬಂದಿದೆ. ಈ ಕ್ಷಾರಬನ, ಈ ಆಲ್ಕೈಡ್, ಅರಕೊಲಿನ್ ಅಂತಿದ್ದು 4 ರೀತಿಯ ಆಲ್ಕೈಡ್ ಇದ್ದಾವೆ. ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಇನ್ನೊಂದೆಡೆ ಅವರು ತೀರ್ಮಾನ ಮಾಡಿದ್ದಾರೆ.